ಪವಿತ್ರ ಗೌಡ A1 ಪವಿತ್ರ ಗೌಡ ಅವರನ್ನ ಅವರ ಮಗಳು ಭೇಟಿಯಾಗಿದ್ದಾರೆ. ಹೇಗೆ ದರ್ಶನ್ ಭೇಟಿ ಮಾಡೋದಕ್ಕೆ ಅವರ ಪತ್ನಿ ಬಂದಿದ್ರು ಅದೇ ರೀತಿಯಲ್ಲಿ ಪವಿತ್ರ ಗೌಡ ಅವರನ್ನ ಭೇಟಿಯಾಗೋದಕ್ಕೆ ಮಗಳು ಬಂದಿದ್ದಾರೆ. ಮಗಳನ್ನ ನೋಡಿ ಕಣ್ಣೀರಿಟ್ಟಿದ್ದಾರೆ ಪವಿತ್ರ ಗೌಡ. ಅದರ ಜೊತೆಗೆ ಪವಿತ್ರ ಗೌಡ ಅವರ ತಾಯಿ ಮತ್ತು ಸಹೋದರ ಕೂಡ ಬಂದು ಭೇಟಿಯಾಗಿದ್ದಾರೆ. ಒಂದು ಕಡೆ ದರ್ಶನ್ ಪತ್ನಿ ಬಂದಿದ್ರು, ಮತ್ತೊಂದು ಕಡೆ ಪವಿತ್ರ ಗೌಡ ಅವರ ತಾಯಿ ಮಗಳೆಲ್ಲ ಬಂದಿದ್ರು. ಸೊ ದರ್ಶನ್ ಪತ್ನಿ ಮತ್ತು ಪವಿತ್ರ ಗೌಡ ಕುಟುಂಬಸ್ಥರು ಜೈಲಿನಲ್ಲಿ ಮುಖಾಮುಖಿ ಭೇಟಿಯಾಗಿದ್ದಾರೆ. ಬಟ್ ಏನು ಮಾತುಕತೆ ನಡೀತಾ ಇಲ್ವಾ? ಬಹುತೇಕ ಇಲ್ಲ ಅಂತ ಅನ್ಕೋತೀನಿ. ಅವ್ರ ಪಾಡ್ಗೆ ಅವರು, ಇವ್ರ ಪಾಡ್ಗೆ ಇವರು. ಬಟ್ ಸೋಮವಾರ ಆಗಿರೋದ್ರಿಂದ ಖೈದಿಗಳನ್ನು ಭೇಟಿಯಾಗೋದಕ್ಕೆ ಅವಕಾಶ ಇರೋದ್ರಿಂದ ಸಹಜವಾಗಿ ಅವರವ್ರ ಸಂಬಂಧಿಕರನ್ನ ನೋಡೋದಕ್ಕೆ ಅವರವ್ರು ಬಂದಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ. ಸೊ ಮುರಳಿ, ಈಗ ಒಂದು ಕಡೆ ಅವರು, ಒಂದು ಕಡೆ ಇವರು, ಮಾತುಕತೆ ಏನು ನಡೆದಂಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ ನಾನು. ಖಂಡಿತವಾಗಿಯೂ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ವಿಜಯಲಕ್ಷ್ಮಿ ಅವರಿಗೆ ಪವಿತ್ರ ಗೌಡ ಮತ್ತು ಅವರ ಕುಟುಂಬಸ್ಥರ ಮೇಲೆ ಸಾಕಷ್ಟು ಕೋಪ ಇರುವಂತದ್ದು. ಯಾಕಂದ್ರೆ ತನ್ನ ಗಂಡನ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಪವಿತ್ರ ಗೌಡ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿಗೂ ಕೂಡ ಸಹಜವಾಗಿ ಆ ಕೋಪ ಇದ್ದೇ ಇದೆ. ಆ ಹಿನ್ನೆಲೆಯಲ್ಲಿ ಅವರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿರುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂತದ್ದು. ಯಾಕಂದ್ರೆ ಏನು ಜೈಲಿಗೆ ಎಂಟ್ರಿ ಕೊಡೋ ಸಂದರ್ಭದಲ್ಲಿ ಇವರು ಮಹಿಳಾ ಬ್ಯಾರಾಕ್ ನಲ್ಲಿ ಇರ್ತಾರೆ. ಪವಿತ್ರ ಗೌಡ ಮಹಿಳಾ ಬ್ಯಾರಾಕ್ ನಲ್ಲಿ, ಇವರು ದರ್ಶನ ಪುರುಷರ ಬ್ಯಾರಾಕ್ ಏನಿದೆ ಆ ಬ್ಯಾರಾಕ್ ನಲ್ಲಿ ಇದ್ದೇ ಇರ್ತಾರೆ. ಆ ಸಂದರ್ಭದಲ್ಲಿ ಒಳಗಡೆ ಎಂಟ್ರಿ ತಗೊಳ್ಳೋ ಸಂದರ್ಭದಲ್ಲಿ ಇಬ್ರು ಕೂಡ ಮುಖಾಮುಖಿ ಆಗೇ ಆಗ್ತಾರೆ. ಆದ್ರೆ ಇವರಿಬ್ಬರ ನಡುವೆ ಪವಿತ್ರ ಗೌಡ ಅವರ ತಾಯಿ ಇರ್ಬೋದು ಅಥವಾ ವಿಜಯಲಕ್ಷ್ಮಿ ಇರ್ಬೋದು, ಇವರ ಜೊತೆ ಮಾತುಕತೆ ನಡೆದಿಲ್ಲ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ. ಜೊತೆಗೆ ಅವರು ಮುಖಾಮುಖಿ ಆದ್ರೂ ಕೂಡ ಯಾವುದೇ ರೀತಿಯ ರೆಸ್ಪಾಂಡ್ ಅನ್ನು ಕೂಡ ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಆ ಪವಿತ್ರ ಗೌಡ ವಿಚಾರದಲ್ಲೇ ದರ್ಶನ್ ಈ ಕೃತ್ಯ ನಡೆಸಿರೋಂಥದ್ದು. ಆ ಹಿನ್ನೆಲೆಯಲ್ಲಿ ಮಾತುಕತೆ ನಡೆದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸದ್ಯಕ್ಕಿದಾವೆ. ಆದ್ರೆ ಹೊರಗಡೆ ಬರೋ ಸಂದರ್ಭದಲ್ಲಿ ಯಾವ ರೀತಿಯ ಮಾತುಕತೆ ಆಗುವಂತ ಸಾಧ್ಯತೆಗಳು ಅಥವಾ ಅವರು ಮಹಿಳಾ ಬ್ಯಾರಕ್ ನಿಂದ ಬರ್ಲಿಕ್ಕೆ ಪ್ರತ್ಯೇಕವಾಗಿ ಒಂದು ಜಾಗ ಇದೆ, ಆ ಜಾಗದಲ್ಲಿ ಹೊರಗಡೆ ಬರ್ಬೋದು. ಜೊತೆಗೆ ವಿಜಯಲಕ್ಷ್ಮಿ ಕೂಡ ಪ್ರತ್ಯೇಕವಾದ ಜಾಗದಲ್ಲಿ ಹೊರಗಡೆ ಬರಬಹುದು. ಆ ಸಂದರ್ಭದಲ್ಲೂ ಕೂಡ ಮುಖಾಮುಖಿ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಿ ಹೇಳಲಾಗ್ತಾ ಇರೋಂಥದ್ದು. ಅರವಿಂದ್.